ನಮಸ್ಕಾರ ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಕರ್ ಸ್ಟೋರೀಸ್. ಮಗ್ಗ ICC ಕಡೆಯಿಂದ ಬಂತು ನೆನ್ನೆ ಅಫಿಷಿಯಲ್ ಆಗಿ ಟೀಮ್ ಆಫ್ ದ ಟೂರ್ನಮೆಂಟ್ ಅಂತ 11 ಜನನ ಬಿಟ್ಟಿದ್ದಾರೆ. 12 ಜನ 12th ಮ್ಯಾನ್ ಅಂತ ಒಬ್ಬರನ್ನ ಆ್ಯಡ್ ಮಾಡ್ಕೊಂಡು 12 ಜನದ ಟೀಮ್ನ ರೆಡಿ ಮಾಡಿಬಿಟ್ಟು ಬಿಟ್ಟಿದ್ದಾರೆ ICC ಅವರು. ಸೊ ಈ ಟೀಮ್ ಹೆಂಗಿದೆ ಅಂತ ನೋಡ್ಬಿಡೋಣ. ಅದಕ್ಕಿಂತ ಮುಂಚೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳೋರು ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ ಪಟ್ಟನಂಗೆ. ಸೊ ಟೀಮ್ನ ಡಿಸ್ಪ್ಲೇ ಮಾಡ್ತೀನಿ, ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. 6 ಜನ ಇಂಡಿಯನ್ಸ್, ಈ 12 ಜನದಲ್ಲಿ 6 ಜನ ಇಂಡಿಯನ್ಸ್. ಒಂಥರ ಇಂಡಿಯನ್ ಟೀಮೇನೆ, ಅರ್ಧಕ್ಕೆ ಅರ್ಧ ಇಂಡಿಯನ್ ಟೀಮೇನೆ ಇದೆ ಅಂತ ಹೇಳಬೇಕು ಈ ಒಂದು 11 ಅಲ್ಲಿ. ಈ ಒಂದು 12 ಅಲ್ಲಿ ರೋಹಿತ್ ಶರ್ಮಾ ಇವ್ರಿಗೇನೆ ಕ್ಯಾಪ್ಟನ್ಸಿ ಅಂತ ಅನ್ಕೋಬಿಡಿ. ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಅಂತ ಎಲ್ಲ ಏನು ಕೊಟ್ಟಿಲ್ಲ ಇವರು, ಬಟ್ ರೋಹಿತ್ ಶರ್ಮಾ ಇದ್ದಾರೆ ಅಂತಂದ್ರೆ ಅವರೇ ಕ್ಯಾಪ್ಟನ್ ಅಂತ ನೀವು ಕನ್ಸಿಡರ್ ಮಾಡ್ಕೋಬೇಕು ಅಷ್ಟೇ. ರೋಹಿತ್ ಶರ್ಮಾ ಮಸ್ಟ್ ಪರ್ಫಾರ್ಮೆನ್ಸ್ ಈ ಟೂರ್ನಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ, ಕನ್ಸಿಸ್ಟೆಂಟ್ ಆಗಿ ಆಡಿದ್ರೆ ಕೆಲವೊಂದು ಮ್ಯಾಚ್ ಅಲ್ಲಿ. ಅದಕ್ಕೋಸ್ಕರನೇ ಈ ಒಂದು ಪೊಸಿಷನ್ನ ರೋಹಿತ್ ಶರ್ಮಾ ಅವರಿಗೆ ಓಪನಿಂಗ್ ಅಲ್ಲಿ ಕೊಟ್ಟರು. ರಮಾನುಲ್ಲಾ ಗುರ್ಬಾಜ್ ಹೈಯೆಸ್ಟ್ ರನ್ ಗೆಟರ್ ಈ ಟೂರ್ನಮೆಂಟ್ ಅಲ್ಲಿ. ಸೊ ಅದಕ್ಕೋಸ್ಕರ ಅವರಿಗೆ ರಮಾನುಲ್ಲಾ ಗುರ್ಬಾಜ್ ಅವರಿಗೆ ಅಫ್ಘಾನ್ ಪ್ಲೇಯರ್ಗೆ ಸೆಮಿಫೈನಲ್ ಬೇರೆ ಕ್ವಾಲಿಫೈ ಆಗಿದ್ದಂಥವ್ರು, ಸೊ ಅವರಿಗೆ ಕೊಟ್ಟಿದ್ದಾರೆ. ನಿಖಿಲಸ್ ಪೂರನ್ ಸಿಕ್ಕಾಪಟ್ಟೆ 6ಗಳನ್ನ ಈ ಒಂದು ಟೂರ್ನಮೆಂಟ್ ಅಲ್ಲಿ ಏರಿಸಿದ್ರ ಜೊತೆಗೆ ರನ್ಸ್ಗಳನ್ನು ಕೂಡ ಹೊಡೆದಿದ್ದಾರೆ. ಅದಕ್ಕೋಸ್ಕರ ನಿಖಿಲಸ್ ಪೂರನ್ಗೆ ನಂಬರ್ 3 ಪೊಸಿಷನ್ ಕೊಡ್ತಾ ಇದ್ದಾರೆ. ನಂಬರ್ 4 ಇಟ್ಸ್ ಸೂರ್ಯಕುಮಾರ್ ಯಾದವ್. ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್ ಸಿಕ್ಕಾಪಟ್ಟೆ ಕನ್ಸಿಸ್ಟೆಂಟ್ ಆಗಿ ಇಂಡಿಯಾಗೆ ಈ ಟೂರ್ನಮೆಂಟ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಅದರಿಂದ ಆ ಇಬ್ರು ಪ್ಲೇಯರ್ಸ್ಗಳು ಮೈನ್ ಆಗಿ ಬ್ಯಾಟಿಂಗ್ ಅಲ್ಲಿ ಇರಲೇಬೇಕು. ಮಾರ್ಕಸ್ ಸ್ಟಾಯ್ನಿಸ್ ಆಸ್ಟ್ರೇಲಿಯನ್ ಪ್ಲೇಯರ್ನ ಹಾಕೊಂಡಿದ್ದಾರೆ ನಂಬರ್ 5th ಅಲ್ಲಿ. ಸೊ ಒಂದೊಂದು ಮ್ಯಾಚ್ ಇಂಪ್ಯಾಕ್ಟ್ ಮಾಡಿದ್ರೆ ಏನು ಅಂತ ಹೆವಿ ಕನ್ಸಿಸ್ಟೆಂಟ್ ಆಗಿ ಆಡಿದ್ದಾರೆ ಅಂತಲ್ಲ, ಬಟ್ ಈ ನಂಬರ್ 5th ಸ್ಲಾಟ್ ಅಲ್ಲಿ ಬೇರೆಯವ್ರು ಯಾರೋ ಬೆಟರ್ ಆಗಿ ಅಷ್ಟೊಂದು ಪರ್ಫಾರ್ಮ್ ಮಾಡಿಲ್ಲ ಮಾರ್ಕಸ್ ಸ್ಟಾಯ್ನಿಸ್ಗಿಂತ. ಸೊ ಅದಕ್ಕೋಸ್ಕರ ಮಾರ್ಕಸ್ ಸ್ಟಾಯ್ನಿಸ್ಗೆ ಕೊಟ್ಟಿದ್ದಾರೆ. ಮಾರ್ಕಸ್ ಸ್ಟಾಯ್ನಿಸ್ ಕೆಲವು ವಿಕೆಟ್ಗಳು ಕೂಡ ಎತ್ತಿದ್ದಾರೆ, ಅದರಿಂದ ನಂಬರ್ 5th ಸ್ಲಾಟ್ ಅಲ್ಲಿ ಮಾರ್ಕಸ್ ಸ್ಟಾಯ್ನಿಸ್ ಇದ್ದಾರೆ. ನಂಬರ್ 6 ಇಟ್ಸ್ ಹಾರ್ದಿಕ್ ಪಾಂಡ್ಯ. ನನ್ ಅದರ್ ದೆನ್ ಹಾರ್ದಿಕ್ ಪಾಂಡ್ಯ. ಇವ್ರಿಗೆ ಕೊಡ್ದಂಗೆ ಇನ್ಯಾರಿಗೆ ಕೊಡೋಕ್ಕಾಗುತ್ತೆ ಇವರು ನಂಬರ್ 6 ಸ್ಲಾಟ್ನ. ನಂಬರ್ 6 ಅಲ್ಲಿ ಬಂದ್ಬಿಟ್ಟು ಬ್ಯಾಟಿಂಗ್ ಆಡೋದಾಗಿರ್ಬೋದು, ಅಷ್ಟು ನಂಬರ್ ಆಫ್ ವಿಕೆಟ್ಸ್ನ ಇರೋದಾಗಿರ್ಬೋದು, ಕ್ರೂಷಿಯಲ್ ಕಾಂಟ್ರಿಬ್ಯೂಷನ್ ಕೊಡೋದಾಗಿರ್ಬೋದು, ಗೇಮ್ ಚೇಂಜರ್ ಆಗಿರೋದಾಗಿರ್ಬೋದು, ಟೂರ್ನಮೆಂಟ್ ಚೇಂಜರ್ ಆಗಿರೋದಾಗಿರ್ಬೋದು, ಅದೆಲ್ಲ ಹಾರ್ದಿಕ್ ಪಾಂಡ್ಯನೇ. ಅದಕ್ಕೋಸ್ಕರ ಹಾರ್ದಿಕ್ ಪಾಂಡ್ಯ 100% ಇರಲೇಬೇಕು. ನಂಬರ್ 7 ಇಟ್ಸ್ ಅಕ್ಷರ್ ಪಟೇಲ್. ಒಂದು 2-3 ಮ್ಯಾಚ್ ಚೆನ್ನಾಗಿ ಇಂಪ್ಯಾಕ್ಟ್ ಮಾಡಿದ್ರು ಅಕ್ಷರ್ ಪಟೇಲ್. ಸೊ ಅದನ್ನ ಕೊಟ್ಟಿದ್ದಾರೆ. ಫೈನಲ್ಸ್ ಅಲ್ಲಿ ಬೇರೆ ಸಖತ್ತಾಗಿ ಇಂಪ್ಯಾಕ್ಟ್ ಮಾಡಿದ್ದು. ಇನ್ಫ್ಯಾಕ್ಟ್ ಇನ್ನೂ ಒಂದು ಮ್ಯಾಚಲ್ಲಿ ಸಖತ್ತಾಗಿ ವಿಕೆಟ್ಸ್ಗಳನ್ನ ಬೇರೆ ಎತ್ತಿದ್ದು. ಸೊ ಅದರಿಂದ ಅಕ್ಷರ್ ಪಟೇಲ್ ನಂಬರ್ 7th ಸ್ಲಾಟ್. ನಂಬರ್ 8 ಅಲ್ಲಿ ಇಟ್ಸ್ ರಾಶಿದ್ ಖಾನ್. ಸೊ ಇವರು ಕೂಡ ಚೆನ್ನಾಗೇನೆ ಕಾಂಟ್ರಿಬ್ಯೂಟ್ ಮಾಡಿದರೆ, ಬೌಲರ್ ಸಖತ್ತಾಗಿ ಕಾಂಟ್ರಿಬ್ಯೂಟ್ ಮಾಡಿದರೆ ಬ್ಯಾಟಿಗಿಂತ. ಸುಮಾರು ವಿಕೆಟ್ಸ್ಗಳನ್ನ ಕೂಡ ಎತ್ತಿದ್ದಾರೆ ಈ ಒಂದು ಟೂರ್ನಮೆಂಟ್. ಅದಕ್ಕೋಸ್ಕರ ನಂಬರ್ 8 ಇಟ್ಸ್ ರಾಶಿದ್ ಖಾನ್. ನಂಬರ್ 9 ಇಟ್ಸ್ ಬುಮ್ರಾ. ಇವ್ರಿಗೆ ಕೊಡ್ದಂಗೆ ಇನ್ಯಾರಿಗೆ ಕೊಡೋಕ್ಕಾಗುತ್ತೆ ಇವರು. 11 ಅಲ್ಲಿ ಬೈ ಡಿಫಾಲ್ಟ್ ಇರಲೇಬೇಕಾಗಿದೆ ಅಂತವ್ರು ಜಸ್ಪ್ರೀತ್ ಬುಮ್ರಾ, ಹಾರ್ದಿಕ್ ಪಾಂಡ್ಯ. ಇವರಿಬ್ರು ಬೈ ಡಿಫಾಲ್ಟ್ ಟಕಾರ್ನಾಗೆ ಕಣ್ಣು ಮುಚ್ಕೊಂಡು ಹಾರ್ದಿಕ್ ಪಾಂಡ್ಯ, ಜಸ್ಪ್ರೀತ್ ಬುಮ್ರಾನ ಇಟ್ಬಿಡ್ಬೇಕು. ಹಂಗೆ ಹರ್ಷದೀಪ್ ಸಿಂಗ್ ಕೂಡ ಇದ್ದಾರೆ. ಹರ್ಷದೀಪ್ ಸಿಂಗ್ ಫೈನಲ್ ಪರ್ಫಾರ್ಮೆನ್ಸ್, ಬರೀ ಫೈನಲ್ ಪರ್ಫಾರ್ಮೆನ್ಸ್ ಮಾತ್ರ ಅಂತಲ್ಲ, ಅಷ್ಟೇ ನಂಬರ್ ಆಫ್ ವಿಕೆಟ್ಸ್ನ ಕೂಡ ಇವರು ಕೂಡ ಎತ್ತಿದ್ದಾರೆ. ಹರ್ಷದೀಪ್ ಸಿಂಗ್ ಹೈಯೆಸ್ಟ್ ವಿಕೆಟ್ ಟೇಕರ್ ಕೂಡ ಆಗಿದ್ದಾರೆ. ಸೊ ಆದ್ದರಿಂದ ಇವ್ರು ಇರಲೇಬೇಕು ಹರ್ಷದೀಪ್ ಸಿಂಗ್ ಅಂಡ್ ಜಸ್ಪ್ರೀತ್ ಬುಮ್ರಾ. ಒಂಥರ ರೂಲ್ ಮಾಡಿ ಬಿಸಾಕಿದ್ರು ಹಾರ್ದಿಕ್ ಪಾಂಡ್ಯ. ಈ 3 ಜನ ಪೇಸರ್ಸ್ ಏನಿದ್ದಾರೆ ಇಂಡಿಯಾಗೆ ರೂಲ್ ಮಾಡಿ ಬಿಸಾಕಿದ್ರು ಅಂತ ಹೇಳಬೇಕು. ಫಜಲಕ್ ಫರೂಕಿ ಇವರು ಕೂಡ ಹೈಯೆಸ್ಟ್ ನಂಬರ್ ಆಫ್ ವಿಕೆಟ್ ಟೇಕರ್ಸ್ ಲಿಸ್ಟ್ ಅಲ್ಲಿ ಇದ್ದಾರೆ. ಸೊ ಅದಕ್ಕೋಸ್ಕರ ಇವ್ರನ್ನು ಕೂಡ ಹಾಕೊಂಡಿದ್ದಾರೆ. ನಂಬರ್ 11th ಸ್ಲಾಟಿಗೆ ಹ್ಯಾಂಡ್ರಿಕ್ ನೋಕೆ ಆಸ್ ಎ 12th ಮ್ಯಾನ್ ಆ್ಯಡ್ ಮಾಡ್ಕೊಂಡಿರೋ ಸೌತ್ ಆಫ್ರಿಕನ್ ಪ್ಲೇಯರ್ನ. ಸೌತ್ ಆಫ್ರಿಕನ್ ಯಾರಾದರೂ ಒಬ್ಬರು ಇರಲಿ, ಅಟ್ಲೀಸ್ಟ್ ಫೈನಲ್ಗೆ ಬಂದಿದ್ದಾರೆ ಅಂತನಾದರೂ ಇಲ್ಲಿ, ಇಲ್ಲಾಂದರೆ ಅಜೀಬಾಗಿ ಹೋಗ್ಬಿಡುತ್ತೆ. 11 ಅಲ್ಲಿ ಯಾರು ಸೌತ್ ಆಫ್ರಿಕನ್ ಪ್ಲೇಯರ್ಸ್ ಇಲ್ಲ ಅಂದರೆ ಅಜೀಬಾಗಿ ಹೋಗ್ಬಿಡುತ್ತೆ. ಅಟ್ಲೀಸ್ಟ್ ಒಬ್ಬನಾರ ಹಾಕೋಣ ಅಂತ 12th ಮ್ಯಾನ್ ಅಂತ ಹಾಕೊಂಬಿಟ್ಟು ಹ್ಯಾಂಡ್ರಿಕ್ ನೋಕಿಯಾನ ಹಾಕೊಂಡ್ಬಿಟ್ಟಿದ್ದಾರೆ. ಸೊ ನಿಜವಾಗ್ಲೂ ಒಂಥರ ಸೌತ್ ಆಫ್ರಿಕನ್ಸ್ ಯಾರು ಇಲ್ಲ ಅಂತಂದರೆ ಒಂದು ಸ್ವಲ್ಪ ಆಶ್ಚರ್ಯ ಆಗುತ್ತೆ. 11 ಅಲ್ಲಿ ಮೈನ್ 11 ಅಲ್ಲಿ ಯಾರು ಇಲ್ಲ ಅಂದರೆ ಆಶ್ಚರ್ಯ ಆಗುತ್ತೆ ಫೈನಲ್ಗೆ ಬಂದರೂ ಸಹ. ಸೊ ನಿಮಗೆ ಏನು ಅನ್ನಿಸ್ತದೆ ಈ ಒಂದು 12 ನೋಡ್ತು ಅಂತಾರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಹಂಗೆ ವಿರಾಟ್ ಕೊಹ್ಲಿ ಮಿಸ್ ಆಗಿದ್ರೆ, ವಿರಾಟ್ ಕೊಹ್ಲಿ ಏನಕ್ಕೆ ಇರಬೇಕು ಅಂತ ಕೇಳ್ತೀರಾ. ಯಾವ ಮ್ಯಾಚು ಚೆನ್ನಾಗಿ ಆಡಿಲ್ಲ ವಿರಾಟ್ ಕೊಹ್ಲಿ, ಬರೀ ಫೈನಲ್ ಮಾತ್ರ ಮಸ್ತಾಗಿ ಆಡೋದು, ಫೈನಲ್ ಮಾತ್ರ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿರೋದು. ಹೌದು, ಅದೊಂದೇ ಸಾಕು ನಮ್ಮ ವಿರಾಟ್ ಕೊಹ್ಲಿಗೆ. ಈ ಟೀಮ್ ಆಫ್ ದ ಟೂರ್ನಮೆಂಟ್ ಅದು ಇದು ಎಲ್ಲ ಏನು ಬದನೆಕಾಯಿ ಬೇಕಾಗಿಲ್ಲ. ಬಟ್ ಆದ್ರೂ ವಿರಾಟ್ ಕೊಹ್ಲಿ ಚೆನ್ನಾಗಿರೋದು. ಇಲ್ಲಿ ಇನ್ನೂ 7 ಜನ ಒಂಥರ ನೋಡಿ ಕಂಪ್ಲೀಟ್ಲಿ ಇಂಡಿಯನ್ ಲೈನ್ ಅಪ್ ಆಗಿ ಹೋಗ್ಬಿಡೋದು ವಿರಾಟ್ ಕೊಹ್ಲಿ ಇದ್ದಿತ್ತು ಅಂತಂದಿದ್ರೆ. ಸೊ ವಿರಾಟ್ ಕೊಹ್ಲಿ ಇಲ್ಲ ಅಷ್ಟೇ, ಏನೂ ಮಾಡೋಕ್ಕಾಗೋದಿಲ್ಲ, ಅಕ್ಸೆಪ್ಟ್ ಮಾಡ್ಕೋಬೇಕು ರಿಯಾಲಿಟಿನ. ಯಾಕಂದರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಟೂರ್ನಮೆಂಟಲ್ಲಿ, ಬರೀ ಫೈನಲ್ ಮಾತ್ರ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದು. ಫೈನಲ್ಗೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ರು ಎಲ್ಲ ಪರ್ಫಾರ್ಮೆನ್ಸನ್ನು ಕೂಡ. ಸೊ ನಿಮಗೇನು ಅನಿಸ್ತದೆ ಕಾಮೆಂಟಲ್ಲಿ ಹಾಕಿ. ಈ ಒಂದು 12 ಸಿಗೋಣ ಮುಂದಿನ ನೋಡಿದಲ್ಲಿ. ಬಾಬಾ.